ಅಷ್ಟೇ ಮ್ಯಾಮ್. ಜೊತೆಗೆ ನಿಮ್ಮನ್ನ ಪರ್ಸ್ನಲಿ ಅಟ್ಯಾಕ್ ಕೂಡ ಮಾಡ್ತಾರೆ ತನಿಷಾ ಮತ್ತು ಸಂಗೀತ. ಸೊ ಇದು ನಿಮಗೆ ಕ್ಯಾಪ್ಟನ್ಸಿ ಸಿಕ್ಕಿರೋದು ಭಿಕ್ಷೆ ಅಂತ ಹೇಳ್ತಾರೆ. ಸೊ ಯಾಕೆ ಅದಕ್ಕೆ ಸ್ನೇಹಿತವರು ಒಂದು ಒಳ್ಳೆ ರಿಪ್ಲೈ ಕೊಡಲ್ಲ, ಕೌಂಟರ್ ಕೊಡಲ್ಲ, ಸೋಲು ಈಸಿಯಾಗಿ ಒಪ್ಕೊಂಡ್ರ ಆ ಟೈಮಲ್ಲಿ ಸ್ನೇಹಿತ ಅಂತ ಅನ್ಸುತ್ತೆ. ಸಂಗೀತ ಮತ್ತು ತನಿಷಾ ಅಟ್ಯಾಕ್, ಸಂಗೀತ ಒಂದು ಮಾತು ಕೂಡ ಹೇಳ್ತಾರೆ ಅದಾದಮೇಲೆ, ಅಂದರೆ ಸ್ನೇಹಿತನ ಪರ್ಸ್ನಲಿ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ನಮ್ರತಾ ಮತ್ತು ವಿನಯ್ ಡಲ್ ಆಗ್ತಾರೆ, ಅವ್ರನ್ನ ಅವಾಗ ಈಸಿಯಾಗಿ ನಾವು ಸೋಲಿಸ್ಬೋದು ಗೇಮಲ್ಲಿ ಅಂತ ಹೇಳ್ಬಿಟ್ಟು. ಅಂದರೆ ಅವರು ಅವಾಗ ಕಾನ್ಸಂಟ್ರೇಟ್, ಅವರು ಅವಾಗ ಕೋಪ ಬರ್ತಾ ಇರುತ್ತೆ ಅವ್ರಿಗೆ, ನಿಮ್ಮ ಪರ ವಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವರು ಅದು ಸ್ಟ್ರಾಟಜಿ ಮಾಡ್ತಾರೆ ಅವರು. ಸೊ ನೀವು ಯಾಕೆ ಅವ್ರನ್ನ ನೀವು ಫೇಸ್ ಮಾಡಲ್ಲ ಅಂತ ಸರಿಯಾಗಿ? ಮ್ಯಾಮ್ ಏನು ಗೊತ್ತಾ, ನಾನು ಏನು ಪಾಯಿಂಟ್ ಹೇಳಬೇಕೋ ಹೇಳಿದ್ದೆ. ನಾನು ಅವ್ರ ರೀತಿಲಿ ಹೇಳಿಲ್ಲ, ಅದನ್ನು ಹಾರ್ಷಾಗಿ ಹೇಳಿಲ್ಲ. ನಾನು ಕ್ಯಾಪ್ಟನ್ ಆಗಿದ್ದು ನನ್ನ ಸಾಮರ್ಥ್ಯದ ಮೇಲೆ, ನಾನು ಯಾರ್ದೋ ಬೇರೆಯವರು ಫೇವರಿಂದ ಆಗಲಿಲ್ಲ. ಅದು ನನಗೆ ಗೊತ್ತು, ನಾನು ಆ ಇದರಲ್ಲಿ ಸೆಕ್ಯೂರ್ ಇದ್ದೀನಿ. ಆಮೇಲೆ ನನ್ನ ಸುದೀಪ್ ಸರ್ ಸೇವ್ ಮಾಡಿದ್ದು ಆ ವಾರ, ಆಯಿತಾ. ನನ್ನ ಸಂಗೀತ ಸೇವ್ ಮಾಡಿರಲಿಲ್ಲ, ಆಯಿತಾ, ಇಲ್ಲ ತನಿಷಾ ಸೇವ್ ಮಾಡಿರಲಿಲ್ಲ. ಆ ಪಾಯಿಂಟ್ ನಾನು ಹೇಳಿದ್ದೀನಿ. ಆಮೇಲೆ ನಾನು ಆ ಮನೆ ಕ್ಯಾಪ್ಟನ್ ಆಗಿ ಆ ಟಾಸ್ಕಲ್ಲಿ ಉಸ್ತುವಾರಿಯಾಗಿ ಒಂದು ರೇಂಜಿಗೆ ಮಾತಾಡ್ಬೋದು ಅಷ್ಟೇ. ಅದನ್ನ ಮೀರಿ ಒಂದು ಡೀಸೆನ್ಸಿ ಲೆವೆಲ್ ಮೀರಿ ಅವ್ರು ಏನೋ ಮಾತಾಡ್ತಾ ಇದ್ದಾರೆ ಅಂತ ನಾನು ಆ ಥರ ಮಾತಾಡಿದ್ರೆ ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇರಲ್ಲ. ಅವ್ರು ಹೋಗಲ್ಲೋ ಬಾರಲ್ಲೋ ಅಂದರೆ ನಾನು ಒಂದು ರೇಂಜಿಗೆ ಹೋಗೇ ಬಾರೆ ಅನ್ಬೋದು ತೀರಾ ಮ್ಯಾಕ್ಸಿಮಮ್. ನಾನು ಹೋಗಲ್ಲೇ ಬಾರಲ್ಲೇ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಇಟ್ಸ್ ಓಕೆ. ಅಂದರೆ ಅವರು ಆ ಗೇಮಲ್ಲಿ ಆಡಿರೋದು ನನ್ನ ಈಗಲೂ ಒಂದು ಪಾಯಿಂಟಿಗೆ ಸ್ಟಿಕ್ ಆಗ್ತಾ ಇರೋದು ಅಂದರೆ ಇಟ್ಸ್ ಅ ಗೇಮ್ ಶೋ. ಆ ಗೇಮನ್ನು ಗೆಲ್ಲಬೇಕು ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಆ ಗೇಮನ್ನು ಗೆಲ್ಲಬೇಕು ಅಂದರೆ ಏನು ಮಾಡ್ತಾರೋ ಅದು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳುತ್ತೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ನಾವು ಆ ಗೇಮಲ್ಲಿ ಏನು ಮಾಡ್ತೀವೋ ಅದು ನಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತೆ. ಸೊ ಐ ಆಮ್ ಓಕೆ ವಿತ್ ದಟ್, ಪರವಾಗಿಲ್ಲ. ಅದು ಜನಕ್ಕೆ ಗೊತ್ತಿದೆ, ಜನ ನೋಡಿದ್ದಾರೆ ನನ್ನ ಕ್ಯಾಪ್ಟನ್ಸಿ ಭಿಕ್ಷೆನ ಇಲ್ವಾ, ನಾನು ಆ ಮನೇಲಿದ್ದಿದ್ದು ಭಿಕ್ಷೆನ ಇಲ್ವಾ ಅಂತ ಜನ ನೋಡಿದ್ದಾರೆ. ಸೊ ನಾನು ಯಾರಿಗೂ ಜಸ್ಟಿಫಿಕೇಷನ್ ಕೊಡಬೇಕಾಗಿಲ್ಲ, ನನ್ನ ಸಂಗೀತಂಗೂ ಜಸ್ಟಿಫಿಕೇಷನ್ ಕೊಡಬೇಕಾಗಿಲ್ಲ. ಆಮೇಲೆ ನನ್ನ ಲೈಫಲ್ಲಿ ಎಲ್ಲೂ ಜಗಳ ಆಡ್ದವನಲ್ಲ, ನಾನು ಜಗಳ ಗಂಟ ಅಲ್ಲ. ಅದು ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವುದು ಅಂದರೆ ಒಬ್ರು ಜಗಳ ಆಡೋ ಇದರಲ್ಲಿ ಗೊತ್ತಾಗುತ್ತೆ. ಅಂದರೆ ಈಗ ಒಬ್ಬ ಬ್ಯಾಟ್ಸ್ಮನ್ನು ಬ್ಯಾಟ್ ಇಟ್ಕೊಳ್ಳೋ ರೇಂಜಲ್ಲೇ ಗೊತ್ತಾಗುತ್ತೆ ಇವ್ನು ಒಳ್ಳೆ ಬ್ಯಾಟ್ಸ್ಮನ ಕೆಟ್ಟ ಬ್ಯಾಟ್ಸ್ಮನ ಅಂತ. ಹಾಗೆ ಜಗಳ ಆಡೋರು ಯಾವ ರೇಂಜಲ್ಲಿ ಜಗಳ ಆಡ್ತಾರೆ ಅನ್ನೋದ್ರಲ್ಲಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನಾನು ಹೊರಗಡೆ ಎಲ್ಲ ಜಗಳ ಆಡಿ ನನ್ನ ಕಾಲೇಜ್ ಟೈಮಲ್ಲೇ ಜಗಳ ಆಡಿರೋದು, ಅದು ಜಾಸ್ತಿ ಅಲ್ಲ. ಸೊ ನನಗೆ ಜಗಳ ಆಡೋದೆಲ್ಲ ನಂಗೆ ಬರ್ತಾ ಇರಲಿಲ್ಲ. ನಂಗೆ ಇನಿಷಿಯಲಿನೂ ಕೇಳಿದೆ ಬಿಗ್ ಬಾಸ್ ಅವ್ರಿಗೆ ವೈ ಮೀ ಅಂತ. ಸೊ ನನಗೆ ಆ ಡೌಟ್ ಇನ್ನೂ ಇತ್ತು, ಯಾಕೆ ನಾನು ಬಿಗ್ ಬಾಸಲ್ಲಿ ಇರಬೇಕು. ಬಿಗ್ ಬಾಸಲ್ಲಿ ನಾರ್ಮಲಿ ನಾವು ನೋಡಿರೋದು ಇಟ್ಸ್ ಅ ಲಾಟ್ ಆಫ್ ಫೈಟ್ಸ್ ಅನ್ನೋದು ಇದು. ಸೊ ಇಟ್ಸ್ ಓಕೆ. ನನಗೆ ಸಂಗೀತ ಅವ್ರ ಮೇಲೆ ಈಗಲೂ ಏನಂತ ಕೋಪ ಇಲ್ಲ, ಅವ್ರು ಏನೋ ಪರ್ಸ್ನಲಾಗಿ ಅಟ್ಯಾಕ್ ಮಾಡಿದ್ರು ಅಂತ. ಆ ಗೇಮನ್ನು ಗೆಲ್ಲಬೇಕು ಅಂತ ಅವ್ರು ಏನೋ ಮಾಡಿದ್ರು. ವಿನಯ್ ಅಂದರೆ ಈಗ ವಿನಯ್ ಅವ್ರಿಗೆ ಮಾತಾಡಿದ್ರೆ ನನಗೂ ನಮ್ರತಂಗೂ ಅಷ್ಟೇ ಬೇಜಾರಾಗುತ್ತೆ, ನಮ್ರತಂಗೆ ಮಾತಾಡಿದ್ರೆ ವಿನಯ್ಗೆ ನನಗೆ ಬೇಜಾರಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಆ ಥರ ಆಡಿರೋದು ಕುಡೋಸ್ ಟು ಹರ್.